ಆ, ವಿಧಾನಸಭೆಯಲ್ಲಿ ಸನ್ಮಾನ್ಯ ರಾಜ್ಯಪಾಲರು ಸಂಪೂರ್ಣವಾಗಿ ಭಾಷಣ ಓದಬೇಕಾಗಿತ್ತು ಅನ್ನೋದಷ್ಟೇ ಡಿಮ್ಯಾಂಡು. ಗೂಂಡಾ ವರ್ತನೆನೂ ಇಲ್ಲ. ಯಾವ್ದ್ರ ಏನ್ ಗೂಂಡಾ ವರ್ತನೆ ಅಂದ್ರೆ ಹಾಗಾದ್ರೆ ರಾಜ್ಯಪಾಲರನ್ನ ಕೇಳ್ಬಾರ್ದ? ಮಹಾಸ್ವಾಮಿ ನಮ್ಮ ಮರ್ಯಾದೆಗೆ ಕೇಳಿದ್ದಾರೆ. ಬಹಳ ಮರ್ಯಾದೆ ಕೊಟ್ಟು ಮಾನ್ಯ ಘನವೆತ್ತ ರಾಜ್ಯಪಾಲರಿಗೆ ಈ ತರ ಸಂಪ್ರದಾಯ ಅಲ್ಲ. ಸಂಪೂರ್ಣವಾದ ಭಾಷಣ ಓದ್ಬೇಕಾಗಿತ್ತು. ಅದಕ್ಕೆ ಮುಂಚೆ ಮತ್ತೆ ರಾಷ್ಟ್ರಗೀತೆ ಮುಂಚೆನೆ ಹೊರಟೋದ್ರಲ್ಲ. ರಾಷ್ಟ್ರಗೀತೆ ಆದ್ಮೇಲೆ ಹೋಗಿ ಮತ್ತೆ ಸಂಪೂರ್ಣ ಓದಿ ಅನ್ನೋದಷ್ಟೇ. ಅದನ್ನೇ ಗೂಂಡಾ ವರ್ತನೆ ಅಂತಾರೆ. ಇನ್ನೇನು ಹೇಳೋದು ಇದಕ್ಕೆ ಪ್ರಶ್ನೆ? ಆ, ವಿಧಾನಸಭೆಯಲ್ಲಿ ಸನ್ಮಾನ್ಯ ರಾಜ್ಯಪಾಲರು ಸಂಪೂರ್ಣವಾಗಿ ಭಾಷಣ ಓದಬೇಕಾಗಿತ್ತು ಅನ್ನೋದಷ್ಟೇ ಡಿಮ್ಯಾಂಡು. ಗೂಂಡಾ ವರ್ತನೆನೂ ಇಲ್ಲ. ಯಾವ್ದ್ರ ಏನ್ ಗೂಂಡಾ ವರ್ತನೆ ಅಂದ್ರೆ ಹಾಗಾದ್ರೆ ರಾಜ್ಯಪಾಲರನ್ನ ಕೇಳ್ಬಾರ್ದ? ಮಹಾಸ್ವಾಮಿ ನಮ್ಮ ಮರ್ಯಾದೆಗೆ ಕೇಳಿದ್ದಾರೆ. ಬಹಳ ಮರ್ಯಾದೆ ಕೊಟ್ಟು ಮಾನ್ಯ ಘನವೆತ್ತ ರಾಜ್ಯಪಾಲರಿಗೆ ಈ ತರ ಸಂಪ್ರದಾಯ ಅಲ್ಲ. ಸಂಪೂರ್ಣವಾದ ಭಾಷಣ ಓದ್ಬೇಕಾಗಿತ್ತು. ಅದಕ್ಕೆ ಮುಂಚೆ ಮತ್ತೆ ರಾಷ್ಟ್ರಗೀತೆ ಮುಂಚೆನೆ ಹೊರಟೋದ್ರಲ್ಲ. ರಾಷ್ಟ್ರಗೀತೆ ಆದ್ಮೇಲೆ ಹೋಗಿ ಮತ್ತೆ ಸಂಪೂರ್ಣ ಓದಿ ಅನ್ನೋದಷ್ಟೇ. ಅದನ್ನೇ ಗೂಂಡಾ ವರ್ತನೆ ಅಂತಾರೆ. ಇನ್ನೇನು ಹೇಳೋದು ಇದಕ್ಕೆ ಪ್ರಶ್ನೆ?